ನಮ್ಮ ಟೈಮ್ ಹೆಂಗೈತೆ ಅಂದರೆ ಗಾಡಿ ಏನೋ ಒಂದು ಅರ್ಧ ಖಾಲಿ ಮಾಡಿದ್ರು. ಇಲ್ಲಿ ಕ್ರೇನ್ ನಿಂತಿದೆ ನೋಡಿ, ಕ್ರೇನ್ದು ಟೈರೇ ಹೊಡೆದೋಗ್ಬಿಡ್ತು. ಅಂತೂ ಇಂತೂ ನಮ್ಮ ಭೀಮಾ ಬಂತು. ವೆಯ್ಟ್ ಮಾಡಿ ಮಾಡಿ ಸಾಕಾಯ್ತು. ಹ್ಞೂ ಹೌದಣ್ಣ, ಆಗಲೇ 3-6 ವರ್ಷದಿಂದ ನೋಡ್ತಿದ್ದೀವಿ ಅಣ್ಣ. ಅವ್ರು ಯಾರೋ ಒಂದು ದಿನ ಹಂಗೆ ಗುರು ಅಣ್ಣ 5 ವರ್ಷದಿಂದ ನೋಡ್ತಿದ್ದಣ್ಣ ನಿನ್ನ ವಿಡಿಯೋ. ನಾವು ಸ್ಟಾರ್ಟ್ ಮಾಡೇ 3 ವರ್ಷ ಆಯ್ತು ಗುರು. ನಿಮ್ದಣ್ಣ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ ಟ್ರಕ್ ಲಾಗ್ಸ್. ನಾನು ನಿಮ್ಮ ಜೊತೆ ಸದ್ಯಕ್ಕೆ ಏನಪ್ಪ ಇವತ್ತು ಮ್ಯಾಟ್ರು, ಎಲ್ಲಿದ್ದೀವಿ, ಏನು ಲಾಗು ಅಂದರೆ ಸದ್ಯಕ್ಕೆ ಗಾಡಿನ ನೈಟ್ 2 ಗಂಟೆಗೆ ಬಂದು ಇಲ್ಲಿ ನಮ್ಮ ಚಿಕ್ಕೋಡಿ ರೆಗ್ಯುಲರ್ ಭಾರತ್ ಬಂಕಲ್ಲಿ ಸೈಡ್ಗೆ ಹಾಕಿದ್ವಿ. ಅಲ್ಲಿ ಫಿಲ್ಟರ್ ವಾಟ್ರ್ ಬರುತ್ತೆ, ಪ್ಲಾಂಟ್ ಫ್ರೀ ಅದು, ಪೆಟ್ರೋಲ್ ಬಂಕರ್ ಹಾಕ್ಸಿರೋ ಡ್ರೈವರ್ಸ್ಗೋಸ್ಕರ. ಹಂಗೆ ಹೋಗಿ ನೀರು ಇಟ್ಕೊಂಡು ಆಮೇಲೆ ಬರೋಣ ಅಂತ ಲೋಡ್ ಮಾಡಿ 3 ದಿನ ಮೊನ್ನೆ ಮಾಡಿದ್ದು. ನಿನ್ನೆ ಖಾಲಿ ಮಾಡೋಕ್ಕಾಗಲಿಲ್ಲ, ಇವತ್ತು ಖಾಲಿ ಮಾಡಬೇಕು. 9 ಗಂಟೆ ಮೇಲೆ ಓಪನ್ ಅಂದರೆ ಕಂಪ್ನಿ, ಹಂಗಾಗಿ ಇಲ್ಲೇ ಮಲಗಿದ್ವಿ. 9 ಆಯಿತು. ಕಂಪ್ನಿ ಹತ್ರ ಹೋಗೋಣ ಬನ್ನಿ. ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಇದೆ ಅಷ್ಟೇ. ಕಂಪ್ನಿ ಹತ್ರ ಹೋಗಿ ಗಾಡಿ ಖಾಲಿ ಮಾಡಿಸೋಣ. ಗಾಡಿ ಖಾಲಿ ಮಾಡಿಸಿ ಇವತ್ತು ಲೋಡು, ಇಲ್ಲ ನಾಳೆ ಅದ್ರ ಲೋಡ್ ಮಾಡ್ಕೊಂಡು ಹೋಗೋಣಂತೆ. ಬನ್ನಿ ಫಸ್ಟ್ ಹೋಗಿ ಇಲ್ಲಿಂದ ಹೋಗೋಣ. ನಮ್ಮ ಭಾರತ್ ಬಂಕಲ್ಲೇ ಫಿಲ್ಟ್ರ್ ನೀರು ಪ್ಲಾಂಟ್ ಹಾಕ್ಬಿಟ್ಟಿದ್ದಾರೆ. ಡ್ರೈವರ್ಸ್ಗೆಲ್ಲ ಫ್ರೀ ಇದು, ಹಂಗಾಗಿ ನಾವು ಯೂಸ್ ಮಾಡ್ಕೊತೀವಿ. ನೀರು ಹಿಡ್ಕೊಂತ ಇದೀವಿ, ನೋಡ್ಬೋದು. ಫ್ರೀ ಡ್ರಿಂಕಿಂಗ್ ವಾಟರ್ ಆಲ್ರೆಡಿ ಒಂದು ಕ್ಯಾನ್ ಇಟ್ಕೊಂಡಿದ್ದೀವಿ. ಗಾಡಿನ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ನಮ್ಮ ಅಣ್ಣ ಹೋಗಿ ಕಡ್ಡಿಸ್ತಾರೆ ನೋಡ್ರಿ. ಏನ್ರಿ ಸರ್, ಪೂಜೆನಾ ಮಾಡಿ ಎಲ್ಲ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ ಅಷ್ಟೇ. ಯಾವುದೇ ಕಡೆಯಲ್ಲಿರಲಿ. ನೀರ್ಗಿರೆಲ್ಲ ಇಲ್ಲ ರೀಫಿಲ್ ಮಾಡ್ಕೊಂಡ್ವಿ. ಫ್ರೀಯಾಗಿ ಫಿಲ್ಟರ್ ಇತ್ತಲ್ಲ, ಹಂಗಾಗಿ ಬನ್ನಿ ಹೋಗಿ ಇಲ್ಲಿಂದ ಕಂಪ್ನಿ ಹತ್ರ ಹೋಗೋಣ. ಕಂಪ್ನಿ 10 ಗಂಟೆ ಆಗ್ಬಿಡ್ತು, 9 ಗಂಟೆಗೆ ಕಂಪ್ನಿ ಓಪನ್ ಇವತ್ತು. ಏನು ಮಾಡ್ತೀರಾ? ಆ ಕಡೆ ನೋಡ್ರಿ ಗಾಡಿ ಟೊಯ್ಲೆಟ್ಗಳು ನಂಗೆ ಬರ್ತಾರೆ ಸ್ಕೂಟ್ರವ್ರು. ಇಲ್ಲೇ ಲೆಫ್ಟ್ಗೆ ಹೋಗ್ಬೇಕಿತ್ತು, ಅಂದರೆ ಆ ಕಡೆಯಿಂದ ಬಂದು ರೈಟ್ಗೆ ಹೋಗ್ಬೇಕಿತ್ತು. ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಮತ್ತೆ ಯೂ ಟರ್ನ್ ಮಾಡ್ಕೊಂಡು ಬಂದ್ವಿ. ಇವಾಗ ಇಲ್ಲಿಂದ ಹೋಗೋಣ ಬನ್ನಿ. ನಮ್ಮ ಟೈಮ್ ಹೆಂಗೈತೆ ಅಂದರೆ ಗಾಡಿ ಏನೋ ಒಂದು ಅರ್ಧ ಖಾಲಿ ಮಾಡಿದ್ರು. ಇಲ್ಲಿ ಕ್ರೇನ್ ನಿಂತಿದೆ ನೋಡಿ, ಕ್ರೇನ್ದು ಟೈರೇ ಹೊಡೆದೋಗ್ಬಿಡ್ತು ಹೆಚ್ಚು ಕಮ್ಮಿ. ತೋರಿಸ್ತೀನಿ, ತೋರಿಸಿ. ನಾವು ಬೇಗ ಖಾಲಿ ಆಗುತ್ತೆ ಅಂದ್ಕೊಂಡ್ವಿ. ಅರ್ಧ ಖಾಲಿ ಆಗೈತೆ ನೋಡಿ. ಇದಿಷ್ಟು ಖಾಲಿ ಆಗಬೇಕು, ಟೈರ್ ಹೊಡೆದೋಗೈತೆ. ಅವ್ರು ಹೋಗಿದ್ದಾರೆ ಸ್ಟೆಪ್ನಿ ಎಲ್ಲ ತರಕ್ಕೆ. ಇನ್ನೊಂದು 2 ಅವರ್ ಲೇಟ್ ಆಗುತ್ತೆ ಅಂದರು. ಏನೂ ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ಟೈರ್ ಹೊಡೆದೋಗಿದ್ದು ನೋಡಿದ್ರೆ ಖಾಲಿ ಆಗ್ತಾ ಇಲ್ಲ ಗಾಡಿ, ಹಂಗಾಗಿ ಎಗ್ ರೈಸ್ ಮಾಡೋಣ ಅಂತ. ನಮ್ಮ ಟೈರ್ ಅಲ್ಲ, ಹೌದು, ಕ್ರೇನು. ಫೋನಲ್ಲಿ ಮಾತಾಡ್ಕೊಂಡು ಎತ್ತಲಾಗ ಹೊಡೆದೆ. ಈಗ ಎಗ್ ರೈಸ್ ಮಾಡ್ತಾ ಇದ್ದೀವಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಇವಾಗ ಮೊಟ್ಟೆ ಹಾಕಿ ಮುಗಿಸ್ತಾ ಇದ್ದೀವಿ. 1-2 ಬಾಣಲಿ ತಗೊಬೇಕು. ಬಾಣಲಿ ತಗೊಂಡು ಸದ್ಯಕ್ಕೆ ಮಾಡ್ತಾ ಇದ್ವಿ. ಇವತ್ತಿನ ಊಟ ಎಗ್ ರೈಸ್ ಮಾಡ್ಕೊಂಡು ತಿಂದು ಆರಾಮಾಗಿ ಇರೋಣ. ಸಂಜೆ ಅಷ್ಟೊತ್ತಿಗೆ ಖಾಲಿ ಆಗುತ್ತೆ. ಇವಾಗ ಕ್ರೇನ್ ರೆಡಿ ಆಗಿದೆ. ಇನ್ನೇನು ಆಲ್ಮೋಸ್ಟ್ ಇನ್ನೊಂದು ಅರ್ಧ ಗಂಟೆ ಒಳಗೆ ಗಾಡಿ ಖಾಲಿ ಆಗುತ್ತೆ. ಹಂಗೆ ತರಕಾರಿನೆಲ್ಲ ರೀಫಿಲ್ ಮಾಡ್ಕೊಂಡು ಬೀನ್ಸು, ಕ್ಯಾರೆಟು, ಬದನೆಕಾಯಿ ಇವತ್ತು ಸಂಜೆ ಮಾಡೋಣ. ಆಲ್ರೆಡಿ ಬಾಡೋಗಿ ಬಂದ್ಬಿಟ್ಟಿದೆ ಬದನೆಕಾಯಿ. ಸಂಜೆ ಏನೋ ಬದನೆಕಾಯಿ ಪಲ್ಯ ಮಾಡೋ ಪ್ಲಾನಿಂಗ್ ಇದೆ. ಗಾಡಿ ಅನ್ಲೋಡ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಆಗೋಗಿ ಬಂದಿದೆ. ಸೌಂಡ್ ನೋಡಿ ಎಷ್ಟೊಂದಿದೆ. ಇದನ್ನೆಲ್ಲ ತೆಗೆದಿಟ್ಟು ಗ್ಯಾಸ್ಗಳನ್ನೆಲ್ಲ ಎತ್ತಿಕ್ಬೇಕು. ಇದನ್ನೆಲ್ಲ ಎತ್ತಿಕ್ಕಿ ಗಾಡಿ ಕ್ಲೀನ್ ಮಾಡ್ಕೊಂಡು ಹೊರಡ್ಬೇಕು ಇಲ್ಲಿಂದ. ಸಂಜೆ 3 ಗಂಟೆ ಆಯಿತು. 3 ಗಂಟೆಗೆ ಗಾಡಿ ಫುಲ್ ಖಾಲಿ ಆಯಿತು. ಇವಾಗ ಗಾಡಿ ಇಲ್ಲಿಂದ ಎತ್ತಬೇಕು. ನಮ್ಮ ಸಂದೀಪ ರಿವರ್ಸ್ ನೋಡ್ತೀವಿ, ಹಿಂದೆಗಡೆ ಇದ್ದಾನೆ. ಮುಂದಕ್ಕೆ ಹೋಗಿ, ಸ್ವಲ್ಪ ಮುಂದಕ್ಕೆ ಹೋಗಿ ಲೆಫ್ಟಿಗೆ ಬರಬೇಕು. ಅಲ್ಲಿ ಇಟ್ಟಿರೋದು ನೋಡಿ ಯಾವ ಥರ ಇಟ್ಟಿದ್ರೆ ಅಂತ. ಗಾಡಿನ ಸದ್ಯಕ್ಕೆ ಎಲ್ಲ ಖಾಲಿ ಮಾಡಿ ರಿವರ್ಸ್ ತೆಗಿತಾ ಇದೀವಿ. ನೋಡ್ಬೋದು 2 ಸೈಡು ತುಂಬ ಕ್ರಿಟಿಕಲ್ ಆಗಿದೆ ಜಾಗ. ಒಂದು ಸೈಡ್ ರೈಟ್ ಸೈಡ್ ಮರ ಇದ್ರೆ, ಲೆಫ್ಟ್ ಸೈಡಲ್ಲಿ ಗೋಡೆ ಇದೆ. ತುಂಬ ಕ್ರಿಟಿಕಲ್ ಇಲ್ಲಿ ಗಾಡಿ ಹೊರಗೆ ತೆಗೆಯೋದು. ಹಂಗೆ ಕಷ್ಟಪಟ್ಟು ಹಿಂದೆ ಮುಂದೆ ಆಡಿಸಿ ತೆಗಿತಾ ಇದ್ದೀವಿ. ನಮ್ಮ ಸಂದೀಪಣ್ಣ ರಿವರ್ಸ್ ನೋಡ್ತಾ ಇದ್ದಾನೆ. ಹಂಗಾಗಿ ನೋಡಿ ಎಷ್ಟರಲ್ಲಿ ಪಾಸ್ ಆಗೋದು ನೀವೇ ನೋಡಿ.
ಈಗ ಬ್ಯಾಕೇನು ಆರಾಮಾಗಿ ಪಾಸ್ ಮಾಡಿಬಿಡೋದು. ಹೈಟ್ ಇರಲ್ಲ, ಫ್ರಂಟ್ ಕ್ಯಾಬಿನು ಸಿಕ್ಕಾಪಟ್ಟೆ ಹೈಟ್ ಇರ್ತದೆ, ಎಲ್ಲಿ ಮರಕ್ಕೆ ಟಚ್ ಆಗುತ್ತೋ ಅನ್ನೋ ಭಯ. ನೋಡಿ 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 ನೋಡಿ, ಅಷ್ಟರಲ್ಲೇ ಪಾಸ್ ಮಾಡಬೇಕು ಗಾಡಿ, ಇಲ್ಲಾಂದರೆ ಭಾರಿ ಹಿಂಸೆ. ನೋಡಿ ನೋಡಿ, ಹೊರಗೆ ತೆಗಿಯೋದು ಅಷ್ಟೇ, ಒಳಗೆ ಹಾಕೋದು ಅಷ್ಟೇ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಹೆಂಗೋ ಹಂಗೂ ಹಿಂಗೂ ಕಷ್ಟ ಪಟ್ಕೊಂಡು ನೋಡಿ ಸ್ವಲ್ಪ ಗ್ಯಾಪಲ್ಲೇ ಗಾಡಿನ ಹೊರಗೆ ತೊಗೊಂಡು ಹೋಗ್ತಾಯಿದ್ವಿ. ಹಿಂದೆನೂ ಕಷ್ಟ ಇದೆ, ಹಿಂದೆ ಗೇಟ್ ಇದೆ, ಫುಲ್ ಕಟ್ ಮಾಡಿ ಹಿಂದೆ ಹೋಗಿ ಮುಂದೆ ಬಂದು, ಹಿಂದೆ ಹೋಗಿ ಮುಂದೆ ಬಂದೆ ಗಾಡಿನ ಪಾಸ್ ಮಾಡಬೇಕು. ಗಾಡಿ ಎಲ್ಲ ಒಂದು ಅರ್ಧ ಖಾಲಿ ಮಾಡಿದ್ದಾರೆ, ಅಂದರೆ ಮುಕ್ಕಾಲು ಭಾಗ ಖಾಲಿ ಆಗೈತೆ. ಜಸ್ಟ್ ಪೈಪ್ಸ್ ಒಂದು ಇದ್ದಾವೆ. ಅಣ್ಣ ಬಂದೈತೆ ಕಾಟ ಕರ್ಕೊಂಡು ಹೋಗೋಕ್ಕೆ. ಅಣ್ಣ ನಿಮ್ಮ ಹೆಸರು? ನಿಮ್ಮ ಹೆಸರು? ನೀವು ನಮ್ಮ ಸಬ್ಸ್ಕ್ರೈಬರಾ? ಎಷ್ಟು ದಿನದಿಂದ ವೀಡಿಯೋ ನೋಡ್ತಾ ಇದ್ದೀರಾ? ಇವ್ರ ಕಂಪ್ನಿಗೆ ಬಂದಿದ್ದೀವಿ ನೋಡ್ರಿ ಇವತ್ತು. ಯಾರು ಏನಂದ್ರೆ ಏನಕ್ಕೆ ಅವ್ರು ಕೈ ಹಾಕಿತ್ತು? ನಾನೆಲ್ಲ ನಮ್ಮ ಸಬ್ಸ್ಕ್ರೈಬರ್ ಅಂದ್ಕೊಂಡೆ. ಬನ್ನಿ, ಚಿಕ್ಕೋಡಿಲೇ ಇದ್ದೀವಿ. ಹೋಗಿ ಕಾಟ ಮಾಡಿಸ್ಕೊಂಡ್ ಬರ್ಬೇಕು. ಇನ್ನೊಂದು 2 ಟನ್ ಐತೆ ಗಾಡೀಲಿ, ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಭಯಂಕರ ಬಿಸಿಲೈತೆ ಈ ಕಡೆ. ಗಾಡಿನ ಕಾಟ ಹತ್ರ ತಂದ್ಬಿಟ್ಟು ಕಾಟ ಮಾಡಿಸ್ತಾ ಇದೀವಿ ಸದ್ಯಕ್ಕೆ. ಇದು ಬಂದು ಗೋಕಾಕ್ ರೋಡು, ಈ ಕಡೆ ಮಾಲಿಂಗ್ಪುರ ಮುದೋಳೆಲ್ಲ ಇದೇ ರೋಡಿಗೆ ಹೋಗೋದು. ಸದ್ಯಕ್ಕೆ ನಮ್ಮ ಗಾಡಿ ಕಾಟ ಆಗ್ತಾ ಇದೆ. ಕಾಟ ಮಾಡ್ಕೊಂಡು ಮತ್ತೆ ಕಂಪ್ನಿ ಹತ್ರ ಹೋಗಿ ಅನ್ಲೋಡ್ ಮಾಡಿ ಮತ್ತೆ ಇಲ್ಲಿಗೆ ಬರಬೇಕು. ಒಂದು 5 ಕಿಲೋಮೀಟ್ರ್ ಆಗುತ್ತೆ. ಬೆಳಗ್ಗೆ ಬಂದಿದ್ದು ಗಾಡಿ ಖಾಲಿ ಮಾಡ್ತಾನೆ ಇದ್ದಾರೆ. ಟಿ ಸಿ ಎಲ್ಲ ಅಲ್ಲಿ ಇಳಿಸ್ಬಿಟ್ರು ಈಸಿಯಾಗಿ. ಇನ್ನು ಪೈಪ್ ಎಲ್ಲ ಅನ್ಲೋಡ್ ಮಾಡ್ತಿದ್ವಿ. ಒಂದು 2 ಟನ್ ಅಷ್ಟು ಬರೀ ಪೈಪ್ ಹಾಕಿದ್ರು. ಅದೇ ಸಿಕ್ಕಾಪಟ್ಟೆ ಲೇಟ್ ಆಗ್ತೈತೆ. ಇನ್ನೇನು ಆಲ್ಮೋಸ್ಟ್ ಅಲ್ಲಿ ಆಗೈತೆ, ಬೇಗ ಖಾಲಿ ಮಾಡ್ತಾರೆ. ಅಲ್ಲಿಂದ ಬಂದ್ಬಿಟ್ಟು ಖಾಲಿ ಗಾಡಿ ಎಲ್ಲ ಕಾಟ ಮಾಡಿಸಿದ್ದಾಯ್ತು. ಇವಾಗ ಇಲ್ಲಿಂದ ಹೊರಡಬೇಕು. ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಸಿಕ್ಕಿದ್ರು, ಅಣ್ಣ, ಅವರು ಮಾತಾಡ್ಸ್ಕೊಂಡು ಹೋದ್ರು. ಬರ್ರಿ ಹೋಗೋಣ, ಬಯೋಣ. ಆಯ್ತಾಯ್ತು. ಅಣ್ಣ ಸಬ್ಸ್ಕ್ರೈಬರು ಇಲ್ಲೇ ಅವರಂತೆ ಸಿಕ್ಕಿದ್ರು, ನೋಡಿ ಮಾತಾಡ್ಸಿದ್ರು. ಗಾಡಿ ನೋಡ್ಕೊಂಡು ಬಂದಿ ಅಲ್ಲಿಂದ. ಹ್ಞೂ, ಮಾತಾಡಿಸ್ತೆ. ಹತ್ತದು ಇಳಿಯೋದೇ ಹಿಂಸೆ ಅಲ್ಲ. ನೀನ್ ಚೋಟಾ ಭೀಮ್ ಇದ್ದಂಗೆ. ಬನ್ನಿ, ಇವಾಗ ಇಲ್ಲಿಂದ ಸೀದಾ ಇವ್ರ ಅಣ್ಣವ್ರು ನಿಲ್ಲಿಸ್ಬಿಟ್ಟು ಆರಾಮ್ ಕೂತ್ಕೋ ಆರಾಮಾಗಿ. ಅಣ್ಣವ್ರು ನಿಲ್ಲಿಸಿ ನಮ್ದು ಏನಾಯ್ತೋ ಬಾಡಿಗೆ ಇಸ್ಕೊಂಡು ಇಲ್ಲಿಂದ ಹೋಗ್ಬಿಡೋಣ ಸಾಂಗ್ಲಿ ಕಡೆಗೆ. ಗಾಡಿ ಎಲ್ಲ ಖಾಲಿ ಮಾಡಿ ಬಾಡಿಗೆ ಎಲ್ಲ ಇಸ್ಕೊಂಡಿದ್ದಾಯ್ತು. ಇವಾಗ ಇಲ್ಲಿಂದ ಸಾಂಗ್ಲಿ ಕಡೆ ಪಯಣ ಶುರು ಮಾಡೋಣ. ನಮ್ಮದು ಹಿಂದೆ RCB ವರ್ಷನ್ ಗಾಡಿ, ಭೀಮಾ ಗಾಡಿನೂ ಬರ್ತಾ ಐತೆ. ಬಿಟ್ರ ಸರಿತ ನಾವಲ್ಲ ಮಾಡ್ತಾ ಇದ್ದೀರಾ? ಹೋಗ್ತಾ ಇಲ್ಲ? ಹೌದಾ? ನಿದ್ದೆ ಇಲ್ಲ, ಎಲ್ಲ ಮಲಗಿದ್ದಾರೆ ಮೋಸ್ಟ್ಲಿ. ಖಾಲಿ ಮಾಡಿ. ಹೌದಾ? ಬಿಟ್ಟಿದ್ದಾರೆ ಒಟ್ಟು ಅಲ್ಲಿ. ಹಾಂ, ಖಾಲಿ ಮಾಡ್ಕೊಂಡು ಬರ್ತಾರೆ. ನಾವು ಮುಂದೆ ಹೋಗೋಣ, ಎಲ್ಲನ ಹೋಗಿ ಗಾಡಿ ಸೆಟ್. ಇಂಡಿಯಾನ ಇಲ್ಲ? ಹಾಂ, ಮುಂದೆ ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಐತೆ ಬಂಕು. ಅಲ್ಲೋ ಗಾಡಿ ನಿಲ್ಸ್ಕೊಂಡು ನೋಡೋಣ ಬನ್ನಿ. ಅಲ್ಲಿಂದ ಸೀದಾ ನಮ್ಮ ಇಂಡಿಯಾನ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ, ರೆಗ್ಯುಲರ್ ಬಂಕ್ ಹತ್ರ ಬಂದು ಗಾಡಿ ಸೈಡ್ಗೆ ಹಾಕಿದ್ವಿ. ಎಲ್ಲ ಪಾರ್ಕಿಂಗು. ನಮ್ದು ಭೀಮಾ ಕೂಡ ಇಲ್ಲಿಗೆ ಬರ್ತಾ ಇದೆ. ಏನಪ್ಪ ಪ್ಲಾನಿಂಗ್ ಅಂದರೆ ಅಡುಗೆ ಮಾಡೋಣ ಅಂತ. ಬೇಗ ಪ್ಲಾನ್ ಮಾಡಲಿಲ್ಲ, ಇಲ್ಲಾಂದರೆ ಚಿಕನ್ ಅಂತಂದು ಮಾಡ್ಬೋದಿತ್ತು. 4 ಜನ ಇದ್ದೀವಿ. ಹಂಗಾಗಿ ಶರದ್ ಬ್ರೋ ಬರ್ತಾ ಇದ್ದಾರೆ. ಅವ್ರಿಗೆ ಚಿಕನ್ ತೊಗೊಂಬರಕ್ಕೆ ಹೇಳಿದ್ದೀವಿ, ತೊಗೊಂಬರ್ತಾರಂತೆ. ತೊಗೊಂಬಂದ್ಮೇಲೆ ಚಿಕನ್ ಮಾಡೋಣ ಆಮೇಲೆ ಆರಾಮಾಗಿ. ಬನ್ನಿ, ಇವಾಗ ಇಲ್ಲಿಂದ ಸ್ವಲ್ಪ ಇಳಿದು ವಾಕಿಂಗ್ ಮಾಡೋಣ. ಗಾಡೀಲಿ ಕುತ್ಕೊಂಡೇವಿ, ಮೈನೋವು. ಅಂತೂ ಇಂತೂ ನಮ್ಮ ಭೀಮಾ ಬಂತು. ವೆಯ್ಟ್ ಮಾಡಿ ಸಾಕಾಯಿತು. ನಮ್ಮ ಭೀಮಾ ಇಲ್ಲ, ನಮ್ಮ ಗಾಡಿ ಪಕ್ಕದಲ್ಲೇ ಆಗ್ತದೆ. ಇವಾಗ ಆರಾಮಾಗಿ ಅಡುಗೆ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಹೋಗೋಣ. ಅದ್ರ ಲುಕ್ಕು, ಅದ್ರ ಗತ್ತು ನೆಕ್ಸ್ಟ್ ಲೆವೆಲ್ ಬಿಡಿ. ಬನ್ನಿ, ತೋರಿಸ್ತೀನಿ ಹತ್ರದಿಂದ. ಈ ಗಾಡಿ ಲುಕ್ ಅಂತೂ ಸಖತ್ತಾಗಿ ಕಾಣುತ್ತೆ. ಮೋಸ್ಟ್ಲಿ ಗಾಡಿ ವಾಶ್ ಮಾಡಿದಾಗಿಂದ ಮಳೆ ಬಂದಿಲ್ಲ ಅನ್ಸುತ್ತೆ, ಹಂಗಾಗಿ ಇಷ್ಟು ಕ್ಲೀನಾಗಿದೆ ಗಾಡಿ. ಯಾವ್ರಣ್ಣ ನಿಮ್ಮದು? ಇಲ್ಲಿದ್ರೆ ಅವಾಗಲೇ ಅಲ್ಲಿಗೆ ಹೋಗಿದ್ದೀರಾ ಏನ್ರಿ? ಅಲ್ಲಲ್ಲಿ ಮೈಸೂರವ್ರು ಅಲ್ಲವ್ರ ಪಕ್ಕದಾಗೆ. ಹ್ಞೂ, ಹೌದಣ್ಣ. ಆಗಲೇ 3-6 ವರ್ಷದಿಂದ ನೋಡ್ತಿದ್ದೀವಣ್ಣ. ಅವ್ರು ಯಾರೋ ಒಂದಿನ ಹಂಗೆ ಗುರು ಅಣ್ಣ, 5 ವರ್ಷದಿಂದ ನೋಡ್ತಿದ್ದಣ್ಣ ನಿನ್ನ ವಿಡಿಯೋ. ನಾವು ಸ್ಟಾರ್ಟ್ ಮಾಡೇ 3 ವರ್ಷ ಆಯ್ತು ಗುರು ಅಂತ. ಅವ ಶರತ್ಪುರ ಆಯ್ತು ಅನಿಸ್ತದಲ್ಲ. ಒಳ್ಳೆ ಗಿಲ್ಲಿ ಅವತ್ತು. ಎಲ್ಲಿ ಥೋ, ಏನಾಗ್ಲಿಲ್ಲ ಯಾರಿಗೂ? ಏನಂತ? ನಾವ್ ಅಷ್ಟು ದೊಡ್ಡ ಸೆಲೆಬ್ರಿಟಿ ಆಗ್ಯದ, ಸುಮ್ನಿರಲ್ಲ. ನಾನು ನಿನ್ನಂಗೆ
ಏನ ತಂದಿಯಲ್ಲ ಸಂದೀಪ? ಓಹೋ ಚಿಕನ್ನು. ಜನ ಬಾರಿ ಕೇಳ್ತದೆ ಫ್ರಿಜ್ ಬಗ್ಗೆ ರಿವ್ಯೂ ಮಾಡ್ರಿ ಅಂತ ಒಂದು ಮಾಡ್ಬೇಕಣ್ಣ. ಚಪಾತಿ ಬರ ಮಾಡೋಣ. ಮಾಡೋಣ. ನಿನಗೋಸ್ಕರ ಏನ್ ಬೇಕು ಹೇಳು, ಮಾಡ್ಕೊಡೋಣ. ಸ್ನೇಹಿತರೆ, ಸದ್ಯಕ್ಕೆ ಇವತ್ತು ಬಂದು ಏನಪ್ಪ ಮಾಡ್ತಾ ಇದೀವಿ ಅಂದ್ರೆ ಚಿಕನ್ ಮಾಡ್ತಾ ಇದೀವಿ. ನೋಡ್ಬೋದು ಸಂದೀಪ ಚಿಕನ್ ತಗೊಂಬರಕ್ಕೆ ಹೋಗಿದ್ರು. ನಮ್ಮ ಶರದ್ರ ಜೊತೆಗೆ ಚಿಕನ್ ತಗೊಂಬಂದ್ರು. ಈ ಕಡೆಯಿಂದ ಒಂದು ಗಾಡಿ ಹಚ್ಚಿ ಕಳ್ಸಿದ್ರು. ಟೊಮೊಟೊ ಅಷ್ಟೇ ಸರ್ ಇರೋದು ನಮ್ಮ ಹತ್ರ. ಬೇರೆ ಗಾಡಿ ಹತ್ರ ಎತ್ಕೊಂಡ್ ಬಂದಿದೀವಿ ಸರ್. ನಮ್ಮ ತಾಯಡಗನ ಹತ್ರ 10 ರೂಪಾಯಿ ಕಾಸು 2 ಟೊಮೊಟೊ ಇರೋ ಸರ್. ಅದು ಎಲ್ಲ ಇದೆ. ಟೊಮೊಟೊ ಮಾರ್ಕ್ ಬಂದ್ಬಿಟ್ಟಿದ್ವಿ. ಹಂಗಾಗಿ ಯಾವ್ದೋ ಬೇರೆ ಗಾಡಿ ಅವ್ರನ್ನೆಲ್ಲ ಕೇಳಿ 2 ಟೊಮೊಟೊ ಇಸ್ಕೊಂಡ್ ಬಂದಿದ್ವಿ. ಹಿಂಗೋ 2 ಟೊಮೊಟೊ ಹಾಕಿ ಅಡ್ಜಸ್ಟ್ ಮಾಡ್ಬೇಕು. ದೊಡ್ಡ VIP ಫಂಕ್ಷನ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಕ್ಯಾಟರಿಂಗ್ ಸರ್ವಿಸ್ ಮಾಡ್ಕೊಡ್ತೀವಿ. ನಾನೇ ಸಣ್ಣ ಪುಟ್ಟದಲ್ಲಿ ಹೇಳ್ಬೇಡ್ರಿ. ನಾನೇ ಭಟ್ರು. ವಿತಿನ್ ಆಲ್ ಓವರ್ ಕರ್ನಾಟಕ, ಇದು ಇಂಡಿಯಾ ಎಲ್ಲ ನೋಡೋಣ. ಇಂಡಿಯಾ ಇಲ್ಲ. ಸದ್ಯಕ್ಕೆ ನಾನು ಸಂದೀಪ ಸೇರ್ಕೊಂಡು ಚಿಕನ್ ಮಾಡ್ತಾ ಇದ್ವಿ. ಘಮ ಅಂತದೆ ಇವಾಗೇನೆ. ಎಣ್ಣೆ ಮಸಾಲ ಹಾಕ್ತಾನೆ ಏನ್ರಿ ಸಂದೀಪನ. ಈಗ ಈರುಳ್ಳಿ ಹಾಕುವ ಸಮಯ. ಸ್ವಲ್ಪ ದಿನ ಬಿರಿಯಾನಿ ಆಲ್ಮೋಸ್ಟ್ ನಮ್ಮ ಚಿಕನ್ ಸಾಂಬಾರ್ ರೆಡಿ ಆಗಕ್ಕೆ ಬಂದಿದೆ. ಇವತ್ತು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದೀವಿ. ಏನಕ್ಕಪ್ಪ ಅಂದ್ರೆ ಚಪಾತಿಗೂ ಹಾಕ್ಬೇಕು, ರೈಸ್ಗೂ ಹಾಕ್ಬೇಕು. ಹಂಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದೀವಿ. ಏನು ಸ್ವಲ್ಪ ತಿನ್ನೋದು 5 ನಿಮಿಷ ಬಂದರೆ ಆಗೋಯ್ತು. ಒಳ್ಳೆ ಚಿಕನ್ ಸಾರು ಊಟ ಮಾಡೋಣಂತ. ಇವತ್ತು 4 ಜನ ಶರದ್ದು ನಿದ್ದೆ ಇಲ್ಲ ಪಾಪ ಮಲಗಿಬಿಟ್ಟಿದ್ದಾರೆ. ನಿನ್ನೆ ನೈಟ್ ಫುಲ್ ಗಾಡಿ ಓಡಿಸ್ಕೊಂಡ್ಬಂದು ಅಂದರೆ ನಿನ್ನೆ ಲೋಡ್ ಮಾಡಿ ಇವತ್ತು ಖಾಲಿ ಮಾಡಿ ಆಲ್ರೆಡಿ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ನಿದ್ದೆ ಇಲ್ಲ, ಮಲಗಿದ್ದಾರೆ. ಎಂದೇ ಸಂದೀಪಣ ಏನಿಲ್ಲ, ಒಟ್ಟೆ ಊಟ ಮಾಡಿಬಿಟ್ರೆ ಗಮ್ ಅಂತ ಐತೆ. ಮಂತೈತಾ ಇನ್ಮೇಲೆ ಗೊತ್ತಾಗುತ್ತೆ. ಅಡುಗೆ ಎಲ್ಲ ಮಾಡಿ ಊಟ ಮಾಡೋ ಅಷ್ಟೊತ್ತಿಗೆ 11 ಗಂಟೆ. ನೋಡ್ಬೋದು ಚಿಕನ್ ಫ್ರೈ, ಮಸಾಲ ಸಾಂಬಾರು ಏನೋ ಅನ್ಕೊಳ್ಳಿ, ಅದ್ರ ಜೊತೆ ಚಪಾತಿ. ಇವತ್ತು ನೋಡ್ರಿ ನಮ್ಮ ಅಣ್ಣ ಅಡ್ಗೆ ಮಾಡಿದ್ದಾರೆ. ತಿಂತಾ ಇರೋದೆ ಮಲ್ಕೊಂತ ಇರೋದೆ. ಹೊತ್ತು ಮುಂಚೆ ಎಡಿಟ್ ಮಾಡಿದೀವಿ, ಮನೆ ಕಾಣೋದೆ. ಎಡಿಟರ್ ಕೆಲಸ ಮುಗೀತು ಇವತ್ತು. ಅಷ್ಟೇ. ನಿಮ್ದಣ್ಣ ಸಾಗದಾಯ್ತು ಊಟ. ಅಜಾಣ ಚಿಕನ್ ಆಗಿರ್ಬೋದು, ಒಳ್ಳೆ ಹೆಂಡತಿ ಸಿಗಲ್ಲ ನಂಗೆ. ದಿನ ಸಂಜೆಗೆ ಅದೇ ಹೇಳ್ತೀಯ. ನಮ್ಮನ್ನ ಮರಿಬೇಡ. ದಿನ ಸಂಜೆಗೆ ಅದೇ ಹೇಳ್ತಾನ ಬ್ರೋ. ಕತ್ಲಾದ್ರೆ ಅದೇ ಹೇಳ್ತಾನ ಬ್ರೋ ಇವನು. ಹೆಂಗೈತ್ ಬ್ರೋ? ಅಪರೂಪಕ್ಕೆ ಸಿಕ್ಕಿದ್ರ ನೀವು? ಹಳೆ ನೆನಪಾಯ್ತಾ? ಒಳ್ಳೆ ಊಟ ಮಾಡ್ಕೊಂಡು ಮಲ್ಕೋಣ ಇವಾಗ. ಊಟ ಎಲ್ಲ ಮಾಡೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಇನ್ನೇನು ಮಲಗಬೇಕು. ಹೋಗಿದ್ದಾರೆ ಪಾತ್ರೆ ತೊಳ್ಕೊಂಬರೋಕ್ಕೆ ಸಂದೀಪ ಅವ್ರಿಗೆ. ಇಬ್ಬರು ನಮ್ಮ ಎಡಿಟ್ರ್ ಇಬ್ಬರು ಪಾತ್ರೆ ತೊಳ್ಕೊಂಬಂದು ಎಲ್ಲ ತೆಗ್ದಿಟ್ಬಿಟ್ಟು ಮಲ್ಕೊಳೋದಷ್ಟೇ ಈಗ ನಮ್ಮ ಕೆಲಸ. ಇವಾಗ ಮಲ್ಕೊಂಡ್ರೆ ಮುಗೀತು. ಬೆಳಗ್ಗೆ ಎದ್ದು ನಮ್ದು ಇನ್ನೂ ಒಂದು ಗಾಡಿ ಬರ್ತಾಯಿದೆ 089. ಅವ್ರು ಬಂದು ಎಬ್ಬರಿಸ್ತಾರೆ. 3 ಗಾಡಿನೂ ಜೊತೆಗೆ ಹೋಗ್ತೀವಿ ಬೆಳಿಗ್ಗೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಸಮಯ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ, ಬಾಯ್.